ಅಮ್ಮ ಅಚ್ಚು. ಅಣ್ಣ ಇನ್ನೂ ಹಾಲು ತಂದಿಲ್ಲ ಅಣ್ಣ, ವೇಟ್ ಮಾಡೋ. ಏನಮ್ಮ ಏನ್ ಸುಮ ಇದು? ಅಚ್ಚು ಏನೇ ಮಾಡಿದ್ರು ಸರಿ ಇರತ್ತೆ, ಸ್ವಲ್ಪ ತಾಳ್ಮೆಯಿಂದಿರಿ. ಏನಮ್ಮ? ಬಂದೆ 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 ಅಮರೇ, ತಗೊಳ್ಳಿ. ಇದಕ್ ಕಾಯ್ತಾ ಇದ್ರಾ? ನನ್ಗೊಂದ್ ಮಾತು ಹೇಳಲೇ ಇಲ್ವಲ್ಲ ನೀವು? ನಾನು ಆಗ್ಲೇ ಹೇಳ್ದೆ ತಾನೆ. ಅದು ಏನಂದ್ರೆ ಯಜಮಾನ್ರೆ, ಈ ಸಿಟಿಲೆಲ್ಲ ಬರೀ ಪ್ಯಾಕೆಟ್ ಹಾಲೇ ಜಾಸ್ತಿ ಅಲ್ವಾ, ಅದಕ್ಕೆ ನಮ್ಮ ತೋಟಕ್ಕೆ ಹೋಗಿ ನಮ್ಮ ಕಾಮಧೇನು ಹತ್ರ ಹಾಲು ತಗೊಂಡ್ ಬಾ, ಅದು ಶ್ರೇಷ್ಠ ಅಂತ ಅಮ್ಮವ್ರು ಹೇಳಿದ್ರು, ಅದಕ್ಕೆ ತಗೊಂಡ್ ಬಂದೆ. ಸ್ವಲ್ಪ ತಡ ಆಯ್ತು, ಕ್ಷಮಿಸಿ. ಪರವಾಗಿಲ್ಲ ಬಿಡು. ಮಾಡಮ್ಮ. ಹಲೋ ಅಣ್ಣ, ಏನಣ್ಣ ನೀನು ಎಲ್ಲದಕ್ಕೂ ನಾನೇ ಬರ್ಬೇಕಂದ್ರೆ ಹೇಗೆ? ಸರಿ ಬರ್ತೀನಿ ಯಜಮಾನ್ರೆ, ಒಂದ್ ಸ್ವಲ್ಪ ಕೆಲಸ ಇದೆ, ಹಿಂಗೋಗಿ ಹಿಂಗ್ ಬಂದ್ಬಿಡಿ. ಸರಿಯಪ್ಪ, ನೀನೇ ಬರ್ತೀಯಾ, ನೀನೇ ಹೋಗ್ತೀಯ? ಬೇಗ ಬಂದ್ಬಿಡ್ತೀನಿ ಯಜಮಾನ್. ಆಹಾ, ನಮಸ್ತೆ ವೀರಣ್ಣವ್ರೆ, ನಮಸ್ಕಾರ. ಪಕ್ಕದ ರಸ್ತೆಯಲ್ಲಿ ಇದ್ದೀರಾ, ನೀವೇ ಇಷ್ಟು ಲೇಟಾಗಿ ಬಂದ್ರೆ ಹೇಗೆ? ಇಲ್ಲಿ ನಿಮ್ಮನ್ ಬಿಟ್ರೆ ನಮಗೆ ಯಾರಿದ್ದಾರೆ ಬೇರೆ? ಓಹ್ ಸಾರಿ. ಕ್ಷಮಿಸ್ಬಿಡಿ ವೀರಣ್ಣವ್ರೆ, ಎಲ್ಲ ಹೊರಡೋಷ್ಟರಲ್ಲಿ ಟೈಮ್ ಆಗೋಯ್ತು. ನೀನ್ ಶುರು ಮಾಡ್ಕೊಮ್ಮ ಅಚ್ಚು. ಭಗವಂತ, ಅಣ್ಣನ್ಗೆ, ನನ್ನನ್ನ ನಂಬಿರೋರ್ಗೆ ನಾನ್ ಮಾಡ್ಬೇಕಾಗಿರೋ ಕಾರ್ಯಕ್ಕೆಲ್ಲದಕ್ಕೂ ಒಳ್ಳೇದಾಗ್ಲಪ್ಪ. ಶಾಂತಿಮ ಮಾಡ್ದಾಗೆ ಮಾಡ್ತಿದ್ದಾಳಲ್ಲ. ಶಾಂತಿಮನೂ ಅಷ್ಟೇ, ಸ್ಟವ್ ಹಚ್ಚುವಾಗ ಕೈ ಮುಗಿದ್ಬಿಟ್ಟೆ ಹಚ್ತಾ ಇದ್ಲು. ಒಂದೊಂದ್ಸಲ ಯಾಕೆ ಇವಳು ಶಾಂತಿ ಅನ್ನಿಸ್ತಾಳೆ, ಆದ್ರೆ ಶಾಂತಿ ಅಲ್ಲ ಅಂತಾನೂ ಅನ್ನಿಸ್ತಾಳೆ. ಸುಮಾ, ನೋಡಿದ್ಯಾ ನನ್ ತಂಗಿ ಏನ್ ಭಯ, ಏನ್ ಭಕ್ತಿ ಹೇಗೆ ಅಂತ? ಹೆಣ್ಮಕ್ಳು ಎಲ್ಲಾನು ಕಲ್ತಿರ್ತಾರ್ರಿ, ಯಾರ ಮೇಲೂ ಅವರು ಡಿಪೆಂಡ್ ಆಗಿರಲ್ಲ. ಯಾವಾಗ ಏನ್ ಬೇಕೋ ಅದನ್ನ ಅವರೇ ಮಾಡ್ತಾರೆ. ಸುಮಾ, ಏನೋ ಒಂದ್ ಮಾತಿಗೆ ಹೇಳ್ಬಿಟ್ಟೆ ಕಣಮ್ಮ, ನೀನೇನ್ ಮಾತಲ್ಲಿ ಗೆಲ್ಲಕ್ಕಾಗತ್ತ ನಾನು? ಅಮ್ಮ ಅಚ್ಚು, ಅಣ್ಣ, ಹಾಗೆ 4 ಸ್ಪೂನ್ ಸಕ್ಕರೆ ಬಾದಾಮಿ ಪೌಡರ್ ಹಾಕಿ ಎಲ್ರಿಗೂ ಕೊಡಮ್ಮ, ಕುಡಿತೀವಿ. ಹಾ ಸರಿ ಅಣ್ಣ. ಬನ್ನಿ ಹಾ ಬನ್ನಿ, ಕುತ್ಕೊಳ್ಳಿ. ಅಚ್ಚಮ್ಮ, ನೀ ಹೋಗಿ, ನಾನೇ ಎಲ್ಲ ಮಾಡ್ಕೊಂಡು ತರ್ತೀನಿ. ವೀರಣ್ಣವ್ರೆ, ನೀವು ಅಪ್ಪಣೆ ಕೊಟ್ರೆ ನಾವಿನ್ನು ಹೊರಡ್ತೀವಿ. ಆಫೀಸಲ್ಲಿ ಕ್ಲೈಂಟ್ ಕಾಯ್ತಾ ಇದ್ದಾರೆ. ಸರಿ ಸಾಧನಾ, ಹೊರಡೋಣ? ಹೊರಡೋಣ, ಬರ್ತೀವಿ. ಅರ್ಚನಾ, ಬರ್ತೀವಮ್ಮ. ಸರಿ, ಹೋಗ್ಬಿಟ್ಟು ಬನ್ನಿ. ಬರ್ತೀವಮ್ಮ. ನಾನು ಆಮೇಲೆ ಬರ್ತೀನಿ ಸದ್ನಮ್ಮ, ನೀ ಹೋಗಿ. ಶಾಂತಿ. ರತಮ್ಮ, ಒಂದ್ ನಿಮಿಷ ಕೂತ್ಕೊಳ್ಳಿ. ಏನಿಲ್ಲ, ಅಗ್ರಿಮೆಂಟು ಆಯ್ತು ಅಂತ ಹೇಳಿದ್ರಲ್ಲ, ನನ್ನ ತಂಗಿ ಯಾವಾಗಿಂದ ಆಫೀಸಿಗೆ ಬರ್ಬೋದು? ಕೂತ್ಕೊಳ್ಳಿ. ಸುಶಾಂತ್ ಅವರೇ, ಯಾಕೆಷ್ಟು ಅವಸರ ಮಾಡಿ ಕೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ನನ್ನ ತಂಗಿ ಇದುವರೆಗೂ ಓದಿರೋ ಓದೆಲ್ಲ ವ್ಯರ್ಥ ಆಗ್ಬಿಡುತ್ತೆ. ಇಷ್ಟು ದಿನ ನಾನು ಅವಳನ್ನ ಹಳ್ಳಿಯಲ್ಲಿ ಇಟ್ಕೊಂಡು ನಾನೇ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ. ಕೆಟ್ಟದ್ರಲ್ಲೊಂದು ಒಳ್ಳೇದಾಗತ್ತೆ ಅಂತಾರಲ್ಲ, ಆ ಥರ ಆಸ್ಪತ್ರೆಯಲ್ಲಿ ನೀವು ಬಂದು ಮಾತಾಡೋದ್ಮೇಲೆ ನನಗನ್ನಿಸ್ತು. ನಾನೇನು ಮಾಡಬೇಕು ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ನನ್ನ ತಂಗಿ ಸರಿ ಅಂತ ಅಂದ್ಬಿಟ್ಲು. ಅದಕ್ಕೆ ನಾವು ನಿಮಗೆ ಋಣಿಯಾಗಿದ್ದೀವಿ. ಅಲ್ಲ, ನೀವು ಯಾಕೆ ದೊಡ್ಡ ದೊಡ್ಡ ಮಾತುಗಳು ಋಣ ಅಂತೆಲ್ಲ ಹೇಳ್ತಾ ಇದ್ದೀರಾ? ಅದು ಹಾಗಲ್ಲ ಸುಶಾಂತ್ ಅವರೇ, ನಾನು ನಿಮಗೆ ಹಣ ಕೊಟ್ಟೆ, ನಾನೇನು ಅನ್ಕೊಂಡೆ ಅಂದರೆ ನೀವು ಹಣಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀರಾ ಅಂತ ಅನ್ಕೊಂಡೆ. ಆದರೆ ಸರಿಯಾದ ಸಮಯದಲ್ಲಿ ಪಾರ್ಟ್ನರ್ ಆಗಿ ಬರ್ತೀರಾ ಅಂತ ನೀವು ಕೇಳಿದ್ರಿ. 5% ಬಡ್ಡಿ ಅಂದ್ರೆ ತಿಂಗಳಿಗೆ ಎಷ್ಟು ಕಟ್ಬೇಕು ನಾನು? ಅದಕ್ಕೆ ಮತ್ತೆ ದುಡ್ಡು ಕೇಳಿದೆ, ಕೊಡ್ತೀನಿ ಅಂದ್ರು. ಬಿಸ್ನೆಸ್ ಪಾರ್ಟ್ನರ್ಶಿಪ್ ಕೊಟ್ಟೆ. ನೀನೇ ಆಫರ್ ಕೊಟ್ಟು ನನ್ನ ಹತ್ರ ಬಂದು ಹೇಳಿದ್ದು ಸುಳ್ಳು. ಹಾಗಾದ್ರೆ ಸುಳ್ಳು ಮೇಲೆ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾ ಇದೀಯ ನೀನು. ಅದು ಸರ್, ನಾನು ನನ್ನ ಮನ್ಸಲ್ಲಿ ಹೇಳಿದ್ದು ಹೊರಗಡೆ ಹೇಳಬೇಕು ಅನ್ಕೊಂಡೆ. ನೀವು ಓಕೆ ಅನ್ಬಿಟ್ರಾ? ನನಗೂ ಸಂತೋಷ ಆಯ್ತು ಸರ್.
ನೀನು ಯಾವಾಗ ಆಫೀಸ್ಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಆ, ಅದು ಅಣ್ಣ. ಅಚ್ಚುಮ್ಮ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ನೀನು ಈಗಲಿಂದಲೇ ಸಾರ್ ಜೊತೆಲಿ ಆಫೀಸ್ಗೆ ಹೋದ್ರೆ ಎಲ್ಲ ಕೆಲಸಗಳನ್ನು ಕಲ್ತ್ಕೊಂಡ್ಬಿಡ್ಬೋದಲ್ಲಮ್ಮ, ಅದಕ್ಕೆ ಕೇಳ್ತಾ ಇದ್ದೀನಿ. ಏನಂತೀಯ? ಇವಳು ಕೆಲ್ಸ ಕಲಿಯಕ್ ಬರ್ತಿದ್ದಾಳ ಇಲ್ಲ ನಮಗ್ ಕೆಲ್ಸ ಕಲ್ಸಕ್ ಬರ್ತಿದ್ದಾಳ? ಅಣ್ಣ ನಾನ್ ರೆಡಿ ಅಣ್ಣ. ಅವ್ರು ಇವತ್ತಿಗೆ ಆಫೀಸಿಗೆ ಬಾ ಅಂದ್ರೆ ಇವತ್ತು ಹೋಗಕ್ಕೆ ರೆಡಿ ಇದ್ದೀನಿ. ಏನಂತೀರ ಸುಶಾಂತ್ ಅವರೇ? ಸುಶಾಂತ್ ಅವ್ರೆ, ಆಫೀಸಿಗೆ ಇವತ್ತಿಂದ ಬರ್ಲಾ? ಒಂದ್ 2-3 ದಿನ ಕಳೆದ್ಮೇಲೆ ನಾನೇ ಹೇಳ್ತೀನಿ. ಯಾಕೆ? ಇವತ್ತು ಮುಹೂರ್ತ ದಿನ ಚೆನ್ನಾಗಿಲ್ವಾ? ನಾವ್ ಮನೆ ಹಾಲೇ ಉಗ್ಸಿದೀವಂತೆ, ಆಫೀಸಿಗೆ ಬರಕ್ಕೆ ಏನಿದೆ? ಅಲ್ಲ, ಪ್ರಾಬ್ಲಮ್ ಅಂತ ಅಲ್ಲ, ನನಗೆ ಒಂದ್ 2-3 ಇಂಪಾರ್ಟೆಂಟ್ ಮೀಟಿಂಗ್ಸ್ ಇವೆ. ಅದನ್ನ ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೋಗ್ಬೇಕು. ನೋಡಿ, ಒಂದಿನ ನಾನು ನಿಮ್ಮನ್ನ ನೇರವಾಗಿ ಕರ್ಕೊಂಡು ಹೋಗಿ ಆಫೀಸಲ್ಲಿ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ. ಓ, ಹಾಗಾದ್ರೆ ಇವತ್ತು ಬೇಡ ಅಂತಿದ್ದೀರಾ? ನೀವ್ ಯಾವತ್ ಕರೀತೀರಾ ಅಂತ ನಾನು ಕಾಯ್ತಿದ್ದೀನಿ. ನೀವು ಕರೆದಿದ್ದೀರಾ, ಆಫೀಸಿಗೆ ಬರ್ತೀನಿ ಸಂತೋಷವಾಗಿ. ಬಿಲ್ಡರ್ ಅಸೋಸಿಯೇಷನ್ ಅಲ್ಲಿ ನನಗೆ ಮೀಟಿಂಗ್ ಇದೆ, ಟೈಮ್ ಆಗ್ತಿದೆ, ನಾನು ಇನ್ನು ಹೊರಡ್ತೀನಿ. ಸರಿ ರಾಘವ್, ವಿಸ್ಸಮ್ಮನ್ ಜೊತೆ ಮನೆಗೆ ಹೋಗು, ಓಕೆನಾ? ಬಾಯ್. ನಾನು ಹೊರಡ್ತೀನಿ. ಎಲ್ಲ ಕೆಲಸನೂ ಮಾಡ್ಬಿಟ್ಟೆ ಹೋಗ್ತೀನಿ ಕಣಮ್ಮ. ನಿಮ್ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ನಮ್ಮ ಶಾಂತಿ ನಿವಾಸಕ್ಕೆ ಹೋಗ್ತೀನಿ. ಆಯ್ತು ರತ್ನಮ್ಮವ್ರೆ, ಹಾಗೆ ಮಾಡಿ. ನಮಗೂ ತುಂಬಾ ಸಹಾಯ ಆಗತ್ತೆ. 1 ನಿಮಿಷ ಅರಿಶಿನ ಕುಂಕುಮ ಕೊಡ್ತೀನಿ. ಅಚ್ಚುಮ್ಮ, ನಾನು ಮಲಗಿರ್ತೀನಿ. ಸರಿ, ಹೋಗೋಣ. ಮನೆಗೆ ಹೋಗೋಣ, ಬರ್ತೀಯಾ? ಇಲ್ಲ, ನನ್ನ ಅಮ್ಮನ ಜೊತೆನೆ ಇರ್ತೀನಿ. ಸ್ವಲ್ಪ ಸರಿ ಸರಿ, ತಾಳ್ಮೇಲ್ ಬರ್ತೀನಿ. ಆಯ್ತಪ್ಪ, ಆಯ್ತಾಯ್ತು. ಹಾ, ಬನ್ನಿ ರತ್ನಮ್ಮ. ಹಾ, ಬರ್ತೀನಮ್ಮ. ಸರಿ ಸರಿ. ಹೋಗು ಹೋಗು, ಎಲ್ಲಿಗ್ ಹೋಗ್ತ್ಯಾ? ಇನ್ನು ಮೇಲೆ ನೀನು ನನ್ನ ಕಣ್ ತಪ್ಸಿ ಹೋಗೋದು ನಿನ್ ಹಣೆಲೂ ಬರ್ದಿಲ್ಲ. ಯಾಕಂದ್ರೆ ನಾನು ಮೊದ್ಲಿನ ಶಾಂತಿ ಅಲ್ಲ.